ನಮಸ್ಕಾರ. ಆ, ಸಾವಿತ್ರಿಬಾಯಿ ಫುಲೆ ಆಶ್ರಮದ ಎಲ್ಲ ನಮ್ಮ ತಂದೆ ತಾಯಿಗಳಿಗೆ ದೇವರುಗಳಿಗೆ ನಮಸ್ಕಾರ. ನಾವು ಈ ದಿನ 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನನಗೆ ಭಾಳ ಹೆಮ್ಮೆ ಆಗ್ತಿದೆ. ಯಾಕೆಂದರೆ ನಮ್ಮನ್ನು ಮತ್ತು ನಮ್ಮ ಮಂಡ್ಯ ಜಿಲ್ಲೆ ಮಾಜಿ ಯೋಧರ CAPF ಸಂಘದಿಂದ ಕರೆಸಿದ್ದಾರೆ. ಮತ್ತು ನನಗೆ ಭಾಳ ಖುಷಿಯಾಗೋದು ಏನು ವಿಷಯ ಅಂತಂದರೆ, ಇವರು ಅಷ್ಟೊಂದು ನೆನಪಲ್ಲಿ ಇಟ್ಕೊಂಡು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು CAPF ಯೂನಿಯನ್ ಇದೆ, ಅವ್ರನ್ನ ಯೂನಿಯನ್ ಹತ್ರ ಹೋಗಿ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರ ಹತ್ರ ಮಾತಾಡಿ ಒಬ್ಬರನ್ನ ರೆಪ್ರೆಸೆಂಟೇಟಿವ್ ಕಳಿಸ್ಕೊಟ್ಟಿದ್ದಾರೆ. ನನಗೆ ಭಾಳ ಹೆಮ್ಮೆ ಆಗ್ತಿದೆ. ಈ ವೃದ್ಧಾಶ್ರಮಕ್ಕೆ ಬಂದು ಫ್ಲಾಗ್ ಹೋಸ್ಟ್ ಮಾಡಿದ್ದು ಭಾಳ ಖುಷಿ ತರ್ತಾ ಇದೆ ಸರ್. ಸರ್, ಇಲ್ಲಿ ಬಂದಿದ್ರಲ್ಲ, ನಿಮ್ಗೆ ಏನು ಅನಿಸ್ತದೆ ಸರ್ ಇವ್ರು ರುದ್ರನ್ ನೋಡಿ? ಏನಂತಿದೆ ಅಂದರೆ, ಈಗಿನ ಕಾಲದಲ್ಲಿ ಮಕ್ಕಳೇ ಅಪ್ಪ ಅಮ್ಮನ ಸಾಕ್ತಾ ಇಲ್ಲ. ಆದರೂ ಈ ತಾಯಿ ನಮ್ಮ ಪ್ರೀತಿಯವರು ಎಷ್ಟೊಂದು ಕಷ್ಟಪಟ್ಟು, ನಾನು ರಾಮನಗರದಿದ್ದಾಗ ನೋಡ್ತಾ ಇದ್ದೀನಿ, ಇಷ್ಟೊಂದು ಕಷ್ಟಪಟ್ಟು ಇವ್ರನ್ನೆಲ್ಲರನ್ನು ಅವ್ರ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ರಲ್ಲ, ಅದಕ್ಕೆ ಭಾಳ ಹೆಮ್ಮೆ ಅನಿಸ್ತಿದೆ ಸರ್. ಸರ್, ಈಗ ಸಮಸ್ತ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಆಶ್ರಮದ ಬಗ್ಗೆ? ಆಶ್ರಮದ ಬಗ್ಗೆ ಇವರು ಒಂದು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಲೈವ್ ಬರ್ತಾಯಿದ್ರು ಅವಾಗ. ಏನು ಪಾಪ ರುದ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಒಂದು ವೆಹಿಕಲ್ ವ್ಯವಸ್ಥೆ ಮಾಡಿಕೊಡಿ, ಧನ ಸಹಾಯ ಮಾಡಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಸೆಕೆಂಡ್ ಹ್ಯಾಂಡ್ಲಾರು ತಂದುಕೊಡಿ ಅಂತ ಕೇಳ್ಕೊತಾ ಇದ್ರು. ನಾವು ನಮ್ಮ ಮಂಡ್ಯ ಜಿಲ್ಲಾ CAPF ಯೋಧರ ಸಂಘದ ವತಿಯಿಂದ ಸಾರ್ವಜನಿಕರಲ್ಲಿ ಬೇಳ್ಕೊಳ್ಳೋದು ಏನಂದರೆ, ನಾವು ಕೈ ಜೋಡಿಸೋಣ, ನೀವು ಜೋಡಿಸಿ, ಏನಾದರೂ ಒಂದು ವೆಹಿಕಲ್ದು ಸಹಾಯ ಮಾಡೋಣ ಈ ಸಂಘಕ್ಕೆ. ಈ ಟ್ರಸ್ಟಲ್ಲಿ 3 ಜನ ಒಂದು ಹೆಣ್ಮಗಳಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ, ಅದು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಹೆಣ್ಮಗಳು ಈ ಥರ ಕಷ್ಟಪಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ? ಸಾರ್ವಜನಿಕರಿಗೆ ಅದೇ ಹೇಳೋದು, ಈಗ 3 ಜನ ಕಷ್ಟಪಡ್ತಿದ್ದಾರೆ. ಒಬ್ಬರೇ ಅವರು ಎಲ್ಲೋದ್ರು ಒಬ್ಬರೇ ಹೋಗ್ತಾರೆ, ಒಬ್ಬರೇ ಬರ್ತಾರೆ, ಎಲ್ಲ ವ್ಯವಸ್ಥೆ ಇವರೇ ನೋಡ್ಕೊತಾ ಇದ್ದಾರೆ. ರಿಯಲಿ ಪ್ರೌಡ್ ನಮಗೆ. ಇಂಥ ಹೆಣ್ಮಗಳನ್ನ ಪಡೆದಂಥ ಇಂಥ ಹೆಣ್ಮಗಳು ಬಂದು ಇಂಥ ಒಂದು ಆಶ್ರಮ ನಿರ್ಮಿಸಿ ಹಿಂಗೆ ಮಾಡಬೇಕು, ಈ ರೀತಿ ರುದ್ರ ಸೇವೆ ಮಾಡಬೇಕು ಅಂತ ಎಲ್ಲ ಮಕ್ಳಿಗೂ ಬರಲ್ಲ ಆಸಕ್ತಿ. ಈಗೆಲ್ಲ ಪ್ಯಾಸನ್ ಜಮಾನ, ಎಲ್ಲ ಪಿಕ್ನಿಕ್ಕು, ಪಾರ್ಕು, ಇದು ಓಡಾಡೋ ಜಾಗಗಳಲ್ಲಿ ಪಾಪ ಇವರೆಲ್ಲನೂ ತ್ಯಜಿಸಿ ಈ ರುದ್ರನ ಸೇವೆ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಪ್ರೌಡ್ ಅನ್ನಿಸ್ತಾ ಇದೆ. ತಮ್ಮ ಹೆಸರು ಹೇಳ್ಬಿಡಿ ಸರ್. ನನ್ನ ಹೆಸರು ಏಕಾಂತಾಚಾರಿ ಅಂತ, ಮಾಜಿ CAPF ಹೋದ. ಇವರು ನಮ್ಮ ಕೊಲೀಗು ಯೋಗಾನಂದ್, ಇವರು ಮಾಜಿ CAPF ಯೋಧರು. ಅವರು ಜಯರಾಮ್ ಅವರು ಮಾಜಿ CAPF ಯೋಧರು. ಸರ್, ಬರುವಂಥ ಜನತೆಗೆ ಏನು ಹೇಳ್ತೀರಾ ಸರ್, ಆಶ್ರಮಕ್ಕೆ ಬರೋಂಥವ್ರಿಗೆ? ಬರುವಂಥ ಜನಗಳಿಗೆ ಬನ್ನಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಆಗಲಿಲ್ಲ ಅಂದರೂ ಬಂದು ನೋಡ್ಕೊಂಡು. ಓಕೆ ಸರ್.